ಧಾರವಾಡದಲ್ಲಿ ವಾಲ್ಮೀಕಿ ಸಮುದಾಯದವರು ಉಗ್ರ ಪ್ರತಿಭಟನೆ ನಡೆಸಿದರು. ಜನಪ್ರತಿನಿಧಿ ರಮೇಶ್ ಕತ್ತಿಯವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಜರುಗಿತು. ಜೈ ಜೈ ವಾಲ್ಮೀಕಿ! ಮಾತಾಡೋದು ಬಿಡ ಅವನ್ನೆಲ್ಲ ಚಂದಂಗೆ ಮಾತಾಡಿದ್ರೆ ನಾವು ಚಂದಂಗೆ ಇರ್ತೇವೆ ಸಾಹೇಬ್ರ. ಸ್ಯಾಟಲೈಟ್ ಜೋಡಿ ಇರ್ತೀರಿ ಅಂದ್ರೆ ಏನು ತಪ್ಪಾದ್ರಿಪ್ಪ? ಏನು ತಪ್ಪನ್ನು ಮತ್ತೆ ಜುಬ್ಲಿ ಸರ್ಕಲ್ನಿಂದ ಜಿಲ್ಲಾ ಕಚೇರಿವರೆಗೆ ಸಾವಿರಾರು ವಾಲ್ಮೀಕಿ ಸಮುದಾಯದ ಸದಸ್ಯರು ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿ ರಮೇಶ್ ಕತ್ತಿಯವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಯಾಕಂದ್ರೆ ನಾವು ಸೋಳ ಮಕ್ಕಳೆಲ್ಲ ನಿನ್ನಂತ 100 ಮಂದಿ ರಾಜಕಾರಣಿಗಳು ಹುಟ್ಟಕ್ಕಂತ ಸಮಾಜ ನಮ್ಮದು. ಹುಟ್ಟಿದ್ರೆ ಆದ್ರೆ ಏನು ಇವತ್ತು ತಾವು ವಾಲ್ಮೀಕಿ ಸಮಾಜ ಬೇಡ ಸಮಾಜ ನಾವ್ಯಾಕೆ ಸಮಾಜ ಪರಿವಾರ ಏನು ಬೇದಿರಿ ಮಗನ, ನಾನು ನಿನಗೆ ಎಚ್ಚರಿಕೆ ಕೊಡ್ತೀನಿ. ನಿಮ್ಮ ಒಪ್ಪಗೆ ನೀವು ಹುಟ್ಟಿದವು ಇವತ್ತು ನಾವು ನಿನಗೆ ಕತ್ತಿ ಸೋಳ ಮಗನ ಅಂತ ಹೇಳ್ತಾರೆ. ನಾವು ಬೇಯಾಕೆ ನಾವು ಹಂಗ ಮಾಡುದಿಲ್ಲ. ರಾಜಕೀಯವಾಗಿ ಏನೋ ಮಾಡೋಕಿರ್ಲಿ, ನಾವು ಏನೋ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಪ್ರತಿಯೊಬ್ಬರಲ್ಲಿ ಇರೋದ ಅದ್ರ ಮಾಡ ನಾವು ಬೇಡ ಅನ್ನೋದಿಲ್ಲ. ಸಮಾಜ ವಿಷಯಕ್ಕೆ ನೀ ಏನಾರ ಬಂದ್ರೆ ನೀ ಏನು ಮಿಸಿ ತಿರ್ತೀಯಲ್ಲ ನಿಮ್ಮ ಮಕ್ಕಳು
ಚುನಾವಣೆ ಒಳಗ ಹುಕ್ಕೇರಿ ಮತದಾರರು ಏನದಾರ ನಮ್ಮ ವಾಲ್ಮೀಕಿ ಸಮಾಜ ಇರ್ಬೋದು, ಒಟ್ಟ ನಾವು ಒಟ್ಟಾರೆ ನಮ್ಮ ದಲಿತ ಹಿಂದೂ ವರ್ಗದವ್ರೆ ಅವಾಗ ಯಾವುದೇ ಕಾರಣಕ್ಕೂ ಮನೆ ಬಾಗಿಲಿಗೆ ಬಂದ್ರೆ ಚಪ್ಪಲಿ ಸೇವೆ ಮಾಡಿ ನಮಗೆ ಕೆಲಸ ಆಗಬೇಕು. ವಾಲ್ಮೀಕಿ ಸಮಾಜ ಅಂತ ಏನಂತ ಹೇಳಿದಾರ, ನಾವು ಹುಟ್ಟನ ನಾಯಕರದವು. ನಾವು ಹುಟ್ಟ ಭೂಮಿ ಮೇಲೆ ಅಂದ ನಾಯಕರು ನಾವು ಮತ್ತೊಬ್ಬರು ಹುಟ್ಟಾಕುವಂತ ಶಕ್ತಿ ನಮ್ಮ ಮಹರ್ಷಿ ವಾಲ್ಮೀಕಿ ಅವರು, ನಮ್ಮ ಹಲಗಲಿ ದೇವ್ರು ಇವರೆಲ್ಲ ಕೊಟ್ಟಂತ ಶಕ್ತಿ ನಮಗೈತಿ. ಇವತ್ತು ನಮ್ಮ ಸಮಾಜದವರು, ನಮ್ಮ ನಾಯಕರು ಇರ್ಬೋದು, ಯಾರೇ ಇರ್ಬೋದು, ಯಾರು ಮತ್ತೊಂದು ಸಮಾಜದ ಬಗ್ಗೆ ಕೀಳಾಗಿ ಮಾತಾಡೋಂಗಿಲ್ಲ. ಎಲ್ಲಾ ಸಮಾಜದವ್ರು ಕೂಡ ಒಂದು ಸೋದರತ್ವ ಭಾವನೆ ಇಟ್ಕೊಂಡ, ಎಲ್ಲಾ ಸಮಾಜದವ್ರು ಕೂಡ ಒಂದು ಸಂಬಂಧ ಇಟ್ಕೊಂಡದ. ಲಾಭ ತಕ್ಕ ಈ ಸಮಾಜದ ಲಾಭ ತಕ್ಕೊಳಕ ಎಲ್ಲರಿಗೂ ಅವಶ್ಯಕತೆ ಐತಿ. ಈ ಸಮಾಜದ ಹುಟ್ಟಬೇಕು, ಎಲ್ಲರಿಗೂ ಬೇಕು. ಆದ್ರ ಸಮಾಜಕ್ಕೆ ಬಂದಾಗ ಯಾಕೆ ಸುದ್ದಿ ನೋಡೋದ್ರಪ್ಪ? ನಾವು ಇಲ್ಲಿ ಒಂದು ಹೋರಾಟ ಮಾಡ್ಬೇಕಾದ್ರೆ 15 ದಿವಸ ಕೆಲಸ ಪಡ್ತೀವಿ. ಆದ್ರೆ ದಯವಿಟ್ಟು ನಾವು ಹೇಳ್ತಾರೆ, ಇನ್ನು ಒಂದು 2 ದಿವಸ ಒಳಗ ಸಿದ್ದರಾಮಯ್ಯನವರು ಹೇಳ್ತಾರ ಹೋಮ್ ಮಿನಿಸ್ಟರ್ ಡೈರೆಕ್ಷನ್ ಕೊಡ್ಬೇಕು, ಕತ್ತೆ ಅರೆಸ್ಟ್ ಮಾಡ್ಬೇಕಂತೇಳಿ. ಒಂದೇಳೆ ಮಾಡುವ ಹೋದ್ರ ನಾವು ಉತ್ತರ ಕರ್ನಾಟಕದ ಏನು ಸಮಾಜ ಬಂದಿರೋದಿಲ್ಲ, ಬೆಳಗಾವಿ ಸುವರ್ಣ ಮುತ್ತಿಗೆ ಹಾಕೋದ್ರು ಇದು ಹೆಸರಿಗೆ ಗಂಟೆ ನಾವು ಉಮೇಶ್ ಕತ್ತಿ ಅಂತ ಏನದನಲ್ರಿ, ಅವ್ನ ಕೂಳಿ ಎಲ್ಲದನಲ್ಲೇ ಬಂಧಿಸ್ಬೇಕ. ಇಲ್ಲ ಉಗ್ರವಾದ ಹೋರಾಟ ಮಾಡ್ತೇವೆ ನಾವು. ಇವತ್ತು ಅಂತ್ಯ ಆಗ್ಬೇಕು ಅವಂಗ. ಯಾಕಂದ್ರೆ ಅವ್ರು ಎಲ್ಲದರಂದ್ರೆ ಸರ್ಕಾರದವ್ರಿಗೆ ಪ್ರೋತ್ಸಾಹ ಐತಿ. ಯಾಕೆ ಅವ್ನ ಸಾಕಾಗತ್ತಿಲ್ಲ? ಎಲ್ಲ ಇದು ಆರ್ಡರ್ ಮಾಡ್ಬೇಕು, ನೀವು ಬಂಧಿಸ್ಬೇಕು. ಅದಕ್ಕೆ ಅಂದ್ರೆ ನಮ್ಗೆ ಏನಿದೆ ಇಲ್ಲ ಕಲಂಕಸ, ಇನ್ನೇ ಕಲಂಕಸ ಆಗೋಣ. ವಾಲ್ಮೀಕಿ ಅಂದ್ರೆ ಏನ್ ತಿಳಿದ್ರೆ ನಮ್ಗೆ ಯಾವಾಗ ನಮ್ಮ ವಾಲ್ಮೀಕಿಗೆ ಒಂದು ಇದು ಸಿಗೋ ಮಟ್ಟ ನಾವು ಸಾಕು ಮುಂದುವರಿಸ್ತೇವೆ. ವಾಲ್ಮೀಕಿ ಸಮಾಜ ಬೇಡ ಸಮಾಜ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಧೀರರು ಬೇಗ ಆಡಿರುವ ಸೂರ್ಯರು ನಾವು. ನಮಗೂ ಕಟ್ಕ ಹಿಡಿಯಾಕು ಬರ್ತೈತಿ, ಕಣ್ಣು ಹಿಡಿಯಾಕು ಬರ್ತೈತಿ, ನೀ ಕಾಲ್ ಬಾರಿ ಏಕ ತಗೊಂಡು ಹೊಡ್ಯಾಕು ಬರ್ತೈತಿ. ನಮ್ಮ ಹಿಸ್ಟ್ರಿ ಇತಿಹಾಸ ಓದ್ಕೋ ಮಕ್ಕಳು, ನೀವು ಓದ್ಕೊಂಡು ಅರಿತೋಕು. ಇಲ್ಲಿನ ಬೇರೆ ಸ್ವಳ ಮಕ್ಕಳಂದ್ರೆ ನೀವು ಸ್ವಳ ಮಗ, ನಿನ್ನ ಹಕ್ಕು ಎಲ್ಲಿದ್ರು ಹಕ್ಕು ಹೊಡೆಯೋಕೆ ಕೆಪಾಸಿಟಿ ವಾಲ್ಮೀಕಿ ಸಮಾಜಕ್ಕೆ ಐತಿ. ನಿಮ್ಗೆ ಧನ್ಯವಾದಗಳನ್ನು ಕೊಡ್ತೇನೆ. ಯಾಕಂದ್ರೆ ಇಷ್ಟು ಜನಸಂಖ್ಯೆ ಕೂಡಿರೋದ ನೀವು ಎಲ್ಲರೂ. ಇವತ್ತು ಯಾಕೆ ಕೂಡ್ರಿ ಅಂತಂದ್ರೆ ರಮೇಶ್ ಕತ್ತಿ ಅವಾಜ್ ಮಾತಾಡ್ಯಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಾಗ ಇವತ್ತು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇದು ಪಕ್ಷಾತೀತ ಹೋರಾಟ, ಯಾವ ಪಕ್ಷದ್ದು ಅಲ್ಲ. ಇದು ಮಾನವ ವಾಲ್ಮೀಕಿ ಗುರುಗಳು ರಾಮಾಯಣ ಬರೆದಂತ ನಮ್ಮ ಭಾರತ ದೇಶಕ್ಕ ರಾಮಾಯಣ ಮನೆಗೆ ಮುಟ್ಟಿಸಿದಂತ ವಾಲ್ಮೀಕಿ ಸಮಾಜ. ಇವಾಗ FIR ರಿಜಿಸ್ಟರ್ ಆಗಿದ್ದ ಜಿಲ್ಲಾ ಯಾವ್ದಪ್ಪ ಅಂತಂದ್ರೆ ಧಾರವಾಡ ಜಿಲ್ಲಾ. ಫಸ್ಟ್ ಜಿಲ್ಲೆ ಧಾರವಾಡ ಜಿಲ್ಲಾ. ಅದಕ್ಕೆ ಅವನಲ್ಲ ಇವನಲ್ಲ, ಇದಕ್ಕೆ ಕಾರಣೀಭೂತರಾದಂತ ಎಲ್ಲಾ ವಾಲ್ಮೀಕಿ ಸಮಾಜಕ್ಕೆ ಧನ್ಯವಾದಗಳನ್ನು ಕೊಡ್ತೇನೆ. ನಾನು ರಾಜಕಾರಣ ಮಾಡ್ತೋರಲ್ಲ, ಅರೆಸ್ಟ್ ಮಾಡಬೇಕಾಯ್ತು ಸಂವಿಧಾನ ಅಂಬೇಡ್ಕರ್ ಬರ್ದಾರೆ, ಆ ಸಂವಿಧಾನದಾಗ ಆಗ್ಲೇಬೇಕು. ರಮೇಶ್ ಕತ್ತಿ ಅವ್ರದ್ದು ಏನೈತಿ ಗೊತ್ತೈತೆ ಹ್ಯಾಬಿಟ್, ಏ ಜಂಗಮ್ಮ ಬಾರೋ, ಏ ಭಟ ಬಾರೋ. ಇವತ್ತ ವಾಲ್ಮೀಕಿ ಸಮಾಜ ತೋರಿಸ್ಕೊಟ್ಟೈತಿ. ಇನ್ನೊಮ್ಮೆ ಯಾವ್ದಾರ ಸಮಾಜಕ್ಕೆ ಮಾತಾಡಿದ್ರೆ ವಾಲ್ಮೀಕಿ ಸಮಾಜ ಮಾದರಿ ಐತೆ ಅನ್ನೋದನ್ನ ಇವತ್ತು ತೋರಿಸ್ಕೊಟ್ಟೈತಿ. ವಾಲ್ಮೀಕಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಮೋಹನ್ ಗುಡಿಸಲಮನಿ ಮಾತನಾಡಿ, ರಮೇಶ್ ಕತ್ತಿಯವರ ಹೇಳಿಕೆಗಳು ಮಾನವೀಯ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿವೆ. ಸರ್ಕಾರವು ತಕ್ಷಣವೇ SC/ST ದೌರ್ಜನ್ಯ ತಡೆಗಟ್ಟುವ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಬಂಧನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮೊನ್ನೆ ನಡೆದಂಥ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯಲ್ಲಿ ದಿನಾಂಕ 19ನೇ ತಾರೀಕು ರಮೇಶ್ ಕತ್ತಿಯನ್ನವರು ನಮ್ಮ ಸಮುದಾಯದ ಬಗ್ಗೆ ಭಾಳ ಒಂದು ಕೆಟ್ಟ ಪದವನ್ನು ಬಳಸಿ ಈ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅವರಿಗೆ ನಾವು
ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲನ್ನು ಮಾಡಿ ಅಲ್ಲೇ ಇರುವಂಥ ಮಾನ್ಯ SP ಅವರಿಗೆ ಫೋನ್ ಮಾಡೋದಾಗಲಿ, DSP ಅವ್ರಿಗೆ ಫೋನ್ ಮಾಡೋದಾಗಲಿ, PS ಅವ್ರಿಗೆ ಫೋನ್ ಮಾಡೋದಾಗಲಿ ಎಲ್ಲ ಇಲಾಖೆಯವರಿಗೂ FIR ಆಗಿದೆ. ಯಾಕೆ ಅವ್ರನ್ನ ಬಂಧನ ಮಾಡ್ತಾ ಇಲ್ಲ ಮತ್ತು ಆ ಬಂಧನ ಮಾಡದೇ ಇದ್ದರೆ ನಾವು ಧಾರವಾಡ ಜಿಲ್ಲೆದೊಳಗೆ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಆ ಸೋಮವಾರದೊಳಗಾಗಿ ಅವ್ರನ್ನ ಬಂಧಿಸದೇ ಇದ್ದರೆ ನಾವು ಇದೇ ಒಂದು ಹೋರಾಟವನ್ನು ಕೂಡ ತಮ್ಮ ಬೆಳಗಾವಿ SP ಅವರ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಆ ಕತ್ತಿಗೆ ಈ ರಾಜ್ಯವನ್ನು ಆಳಿದ ಇತಿಹಾಸ ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತೈತಿ. ಆ ಕತ್ತಿಗೆ ಹೇಳಕ್ಕೆ ನಾನು ಕತ್ತಿನ ಆಗೈತಿ ಹೊರತಾಗಿ ಆ ಮನುಷ್ಯನಾಗಿ ಒಬ್ಬ ಮಾಜಿ ಸಂಸದನಾಗಿ ಒಂದು ಸಮುದಾಯದ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ಇನ್ನು ಮೇಲಾದರೂ ಬಿಡಬೇಕಂತ ಹೇಳ್ತೀವಿ. ಇದೇ ಚಾಳಿನ ಮುಂದುವರಿಸಿದ್ರೆ ಅವನ್ನ ಬೆಳಗಾವದಲ್ಲೆಲ್ಲ ಧಾರವಾಡ ಜಿಲ್ಲೆ ಅಲ್ಲಿ ನಮ್ಮ ಕರ್ನಾಟಕದ ಯಾವುದೇ ಮೂಲೆ ಅಲ್ಲಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ಬೇಕಾದ್ರೆ ನನ್ನ ಸಮುದಾಯ ಚಪ್ಪಲಿ ಸೇವೆಯನ್ನು ಅವನ ಪೋಸ್ಟರ್ ಮಾಡ್ಯಾರ. ನೇರವಾಗಿ ಅವನ ನಮ್ಮ ಕಣ್ಣಿಗೆ ಬಿದ್ದರೆ ನಾವು ಅವನಿಗೆ ಕೂಡ ಚಪ್ಪಲಿ ಸೇವೆಯನ್ನು ಮಾಡ್ತೀವಿ. ನನ್ನ ಸಮುದಾಯ ನಾನೊಬ್ಬ ಜಿಲ್ಲಾಧ್ಯಕ್ಷರಾಗಿ ಎಚ್ಚರಿಕೆಯನ್ನು ಕೊಡ್ತೀವಿ. ಇನ್ನು ಯಾವುದೇ ರೀತಿ ಘಟನೆಗಳಾದ್ರೆ ನಾವು ಸಹಿಸುವುದಿಲ್ಲ ಅಂತ ಹೇಳ್ತೀವಿ. ನಾನು ಮೋಹನ್ ಗುಡಿಸಲ್ಮನಿ, ಧಾರವಾಡ ಜಿಲ್ಲಾ ವಾಲ್ಮೀಕಿ ಸಂಘದ ಅಧ್ಯಕ್ಷರು. ಒಂದು ದೊಡ್ಡ ಸಮಾಜಕ್ಕೆ ಇತ್ತ ಅವರೇ ಹೇಳ್ತಾರೆ ಘಟನೆ ಹೇಳಿ ಕಾಸ ಮಾಡೋದ್ರಿಂದ ನಮ್ಮ ಇದು ಎಲ್ಲ ಭಾಳ ಉಗ್ರವಾಗಿ ಹೋರಾಟ ಮಾಡ್ತಿದ್ದೇವೆ. ಆದರೆ ಅವ್ನು ಬಂಧಿಸುವವರೆಗೆ ಎಲ್ಲ ಉಗ್ರ ಹೋರಾಟವನ್ನು ಮಾಡ್ತೀವಿ. ಮುಂದೆ ಏನು ಕ್ರಮ ಅವ್ನು ಬಂಧಿಸ್ಬೇಕು, ಅವನ್ನೆಲ್ಲ ಗಡಿಪಾರು ಮಾಡಬೇಕು. ಬಂಧಿಸುವವರೆಗೂ FIR ಆಗೈತಿ. FIR 18 ದಿವಸಗಳಾದ್ರೂ ಇಲ್ಲಿವರೆಗೆ ಯಾರು ಏನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಏನೋ ಅವನ ಕ್ರಮ ತಗೋತಾ ಇಲ್ಲ, ಅವನ ಮೇಲೆ ಯಾವುದೇ ಥರದ ಆ್ಯಕ್ಷನ್ ಮಾಡ್ತಾ ಇಲ್ಲ. ಅದಕ್ಕೆ ಅವನು ಮಾಡಿ ಬಂಧಿಸೋದು ಹೋದ್ರೆ ನಾವು ಇಲ್ಲಿ ಮೇಲೆ ಉಗ್ರ ಹೋರಾಟ ಇನ್ನು ನಾವು ವಿಕಾಸೋದಕ್ಕೆ ಮುತ್ತಿಗೆ ಹಾಕ್ಬೇಕಂತೇಳಿ ಎಲ್ಲ ಪ್ಲಾನ್ ಮಾಡ್ಕೋತೀವಿ. ನಮ್ಮ ಎಲ್ಲ ಸಮಾಜದ ಮುಖಂಡರು ಕರ್ಕೊಂಡು ಇನ್ನು ವಿಕಾಸೋದಕ್ಕೆ ಬೆಳಗಾವಿ ವಿಕಾಸೋದಕ್ಕೆ ಮುತ್ತಿಗೆ ಹಾಕ್ಬೇಕಂತ ಎಲ್ಲ ಪ್ಲಾನ್ ಮಾಡ್ಕೊಳಕತ್ತೀವಿ.